ಜೈ ಭಾರತ್ ಒಂದೇ ಮಾತರಂ. ಈ ಜೀವ ಭಯ ಅನ್ನೋದು ಯಾರನ್ನು ಬಿಟ್ಟಿಲ್ಲ. ಎಷ್ಟೇ ದೊಡ್ಡ ವ್ಯಕ್ತಿಯಾದ್ರೂ ಒಂದಲ್ಲ ಒಂದು ವಿಚಾರದಲ್ಲಿ ಅವರಿಗೆ ಜೀವ ಭಯ ಇದ್ದೇ ಇರುತ್ತದೆ. ಇಸ್ರೇಲ್ ಜೊತೆ ಹಲವು ರಾಷ್ಟ್ರಗಳು ಸ್ನೇಹಯುತವಾಗಿ ವರ್ತಿಸುತ್ತದೆ. ಅದಕ್ಕೆ ಮಿಡಲ್ ಈಸ್ಟ್ ರಾಷ್ಟ್ರಗಳು ಕೂಡ ಸೇರಿದೆ. ಈ ಮಿಡಲ್ ಈಸ್ಟ್ ರಾಷ್ಟ್ರಗಳಲ್ಲಿ UAE, ಸೌದಿ ಅರೇಬಿಯಾ ಇವು ರಾಷ್ಟ್ರಗಳು ಇಸ್ರೇಲ್ ಜೊತೆ ಉತ್ತಮವಾದ ಸಂಬಂಧವನ್ನು ಕೂಡ ಹೊಂದಿದೆ. ಈ ಎರಡು ರಾಷ್ಟ್ರಗಳು ಆಧುನಿಕ ಕಾಲಕ್ಕೆ ತಕ್ಕಂತೆ ಕಾನೂನುಗಳಲ್ಲಿ ಹಲವಾರು ಬದಲಾವಣೆಯನ್ನು ಕೂಡ ತಂದಿದ್ದಾರೆ. ಸೌದಿ ಅರೇಬಿಯಾವು ಇಸ್ರೇಲ್ ಜೊತೆ ಉತ್ತಮವಾದ ಸ್ನೇಹವನ್ನು ಹೊಂದಿದೆ. ಇಂದಿನ ಹಾಗೆ ಯಾವುದೇ ರೀತಿಯ ವೈರತ್ವ ಇಲ್ಲ. ಈಗ ಇದೇ ವಿಚಾರವಾಗಿ ಸೌದಿ ರಾಜಕುಮಾರನಿಗೆ ಜೀವಭಯ ಶುರುವಾಗಿದೆ. ಅದೇನೆಂದರೆ ಜೀವಭಯ. ಈ ಸೌದಿ ರಾಜಕುಮಾರ ಇಸ್ರೇಲ್ ಜೊತೆ ಉತ್ತಮವಾದ ಸಂಬಂಧವನ್ನು ಹೊಂದಿದ್ದಾರೆ. ಇದೇ ಕಾರಣಕ್ಕಾಗಿ ಅವರನ್ನು ಹತ್ಯೆ ಮಾಡಬಹುದು ಅಂತ ಅವರಿಗೆ ಆತಂಕ ಎದುರಾಗಿದೆ. ಹೀಗಂತ ಅವರು ಅಮೆರಿಕದ ಒಂದು ಇಂಟರ್ವ್ಯೂನಲ್ಲಿ ಈ ವಿಚಾರವನ್ನು ಹೇಳಿದ್ದಾರೆ. ಸೌದಿ ಅರೇಬಿಯಾ ಹಾಗೂ ಇಸ್ರೇಲ್ ಜೊತೆ ಶಾಂತಿ ಒಪ್ಪಂದವಾಗಿದೆ. ಈ ಎರಡು ರಾಷ್ಟ್ರಗಳು ಪರಸ್ಪರ ಶತ್ರುತ್ವವನ್ನು ಮರೆತು ಗೆಳೆತನದತ್ರ ಅವರವರ ಪಾಡಿಗೆ ಕೆಲಸ ಮಾಡುತ್ತಿದ್ದಾರೆ. ಇನ್ನು ಅಮೆರಿಕ ಕೂಡ ಈ ಎರಡು ರಾಷ್ಟ್ರಗಳ ಮಿತ್ರ ರಾಷ್ಟ್ರ. ಸೌದಿ ಅರೇಬಿಯಾ ಹಾಗೂ ಇಸ್ರೇಲ್ ಅನ್ನು ಒಟ್ಟುಗೂಡಿಸಲು ಅಮೆರಿಕ ಸಹಾಯ ಮಾಡಿದೆ. ಈ ಶಾಂತಿ ಒಪ್ಪಂದ ಆದ ಮೇಲೂ ಇಸ್ರೇಲ್ ಈಜಿಪ್ಟ್ ನಾಯಕನನ್ನು ಕೊಂದಿದ್ದಾರೆ. ಆ ಈಜಿಪ್ಟ್ ನಾಯಕನ ಹೆಸರು ಅನ್ವರ್ ಸಾದತ್. ಇವನನ್ನು ರಕ್ಷಣೆ ಮಾಡಲು ಅಮೆರಿಕ ಏನು ಮಾಡಿದೆ ಅಂತಲೂ ಕೂಡ ಸೌದಿ ಅರೇಬಿಯಾದ ರಾಜಕುಮಾರ ಪ್ರಶ್ನಿಸಿದ್ದಾರೆ. ಇಸ್ರೇಲ್ ನೋಡಲು ಪುಟ್ಟ ರಾಷ್ಟ್ರ, ಆದರೆ ಮಿಲಿಟರಿಯಲ್ಲಿ ಶಕ್ತಿಶಾಲಿ ರಾಷ್ಟ್ರ. ತನ್ನ ವೈರಿಯನ್ನು ಎಲ್ಲಿ ಅಡಗಿ ಕೂತರೂ ಬಿಡುವುದಿಲ್ಲ. ಅದೇ ರೀತಿ ಈಜಿಪ್ಟ್ನ ನಾಯಕನನ್ನು ಕೊಂದಿದ್ರು. ಆ ಸಂದರ್ಭದಲ್ಲಿ ಅಮೆರಿಕ ಈ ಈಜಿಪ್ಟ್ ನಾಯಕನನ್ನು ರಕ್ಷಿಸಲು ವಿಫಲವಾಗಿದೆ ಅಂತ ಕೂಡ ಹೇಳಿದ್ದಾರೆ. ಕಳೆದ ಜುಲೈನಲ್ಲಿ ಅಮೆರಿಕದ ನೇತೃತ್ವದಲ್ಲಿ ಇಸ್ರೇಲ್ ಹಾಗೂ ಸೌದಿ ಅರೇಬಿಯಾಗಳ ನಡುವೆ ಒಂದು ಸ್ನೇಹಪರ ಸಂಬಂಧವನ್ನು ರಚಿಸುವ ಬಗ್ಗೆ ಮಾತುಕತೆ ಆಯಿತು. ಅದ ನಂತರ ಇಸ್ರೇಲ್ ಹಾಗೂ ಪ್ಯಾಲೆಸ್ತೀನಿಯರ ಮಧ್ಯೆ ಯುದ್ಧ ಶುರುವಾಯಿತು. ಈ ಯುದ್ಧ ಶುರುವಾದ ನಂತರ ಪ್ಯಾಲೆಸ್ತೀನಿಯರಿಗೆ ಇಸ್ರೇಲ್ ಯಾವುದೇ ರೀತಿಯ ರಿಯಾಯಿತಿ ನೀಡಲಿಲ್ಲ. ಅದ ನಂತರ ಸೌದಿ ಅರೇಬಿಯಾ ಹಾಗೂ ಇಸ್ರೇಲ್ಗಳ ನಡುವೆ ಈ ಸ್ನೇಹಪರ ಒಪ್ಪಂದದ ಮಾತುಕತೆ ಅಲ್ಲಿಗೆ ಸ್ಟಾಪ್ ಮಾಡಿದರು. ಒಂದು ವೇಳೆ ಸುಸೂತ್ರವಾಗಿ ನಡೆದರೆ ಇಸ್ರೇಲ್ ಹಾಗೂ ಸೌದಿ ಅರೇಬಿಯಾ ಇನ್ನಷ್ಟು ಹತ್ತಿರ ಆಗುವುದರಲ್ಲಿತ್ತು. ಅಷ್ಟರಲ್ಲೇ ಇಸ್ರೇಲ್ ಹಾಗೂ ಪ್ಯಾಲೆಸ್ತೀನ್ ನಡುವೆ ಯುದ್ಧ ಸಂಭವಿಸಿತು. ಅದ ನಂತರ ಇಸ್ರೇಲ್ ಜೊತೆ ನಡೆಯುವ ಸ್ನೇಹಪರ ಸಂಬಂಧದ ಮಾತುಕತೆಗಳನ್ನು ನಿಲ್ಲಿಸುವಂತೆ ಅಮೆರಿಕಕ್ಕೆ ಸೌದಿ ಅರೇಬಿಯಾ ಕಿವಿ ಮಾತು ಹೇಳಿದೆ.